ವಾರ್ತೆಗಳ ವಿವರ. ಇತ್ತೀಚೆಗೆ ಅಸ್ತಿತ್ವಕ್ಕೆ ಬಂದಿರುವ ಶ್ರೀ ಶಂಕರ ಚೈತನ್ಯ ವೇದಿಕೆ ಉದ್ಘಾಟನಾ ಸಮಾರಂಭವು ಫೆಬ್ರವರಿ 21ರ ಸಂಜೆ 4 ಗಂಟೆಗೆ ಶ್ರೀಕೋಟೆ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆವರಣದಲ್ಲಿ ಇರತಕ್ಕಂತ ಆಚಾರ್ಯ ತ್ರೇಯರ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ವೇದಿಕೆಯ ಅಧ್ಯಕ್ಷ ಪಿಎಂ ಮಾಲತೇಶ್ ಮಾಹಿತಿಯನ್ನ ನೀಡಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಾಮಾಜಿಕ ಚಟುವಟಿಕೆಗಳ ವೇದಿಕೆ ಆಗಿದ್ದು ಅಂದು ನಡೆಯಲಿರುವ ಕಾರ್ಯಕ್ರಮವು ವಿಪ್ರ ಚೈತನ್ಯ ಸಮಾವೇಶ ಎಂಬ ನಾಮಪದದಿಂದ ನಡೆಯಲಿದೆ ಎಂದರು. ಇನ್ನು ರಾಜ್ಯ ಸರ್ಕಾರದ ವತಿಯಿಂದ ಈವರೆಗೆ ವಿಪ್ರ ಸಮುದಾಯದವರಿಗೆ ನೀಡಿರುವ ಸೌಲಭ್ಯಗಳ ಬಗ್ಗೆ ವಿಚಾರ ಸಂಕಿರಣ ನಡೆಯಲಿದ್ದು, ವಿಪ್ರ ಸಮುದಾಯದ ಹಲವು ವರ್ಗಗಳನ್ನ ಅಸಂಘಟಿತ ವರ್ಗ ಎಂದು ಘೋಷಿಸಿದ್ದು, ಈವರೆಗೆ ಅರ್ಜಿ ಸಲ್ಲಿಸಿದ ಅರ್ಚಕರು, ಪುರೋಹಿತರು, ಅಡಿಗೆ ಕೆಲಸ ಮಾಡುವವರಿಗೆ ಸಾಂಕೇತಿಕ ಕಾರ್ಮಿಕ ಕಾರ್ಡ್ಗಳನ್ನು ಅಂದು ವಿತರಿಸಲಾಗುತ್ತೆ. ಇನ್ನು ಅರ್ಜಿ ಹಾಕಿದವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಹಾಜರಿರಬೇಕು ಎಂದು ಕೋರಿದ್ರು. ಶ್ರೀ ಭಾರತೀ ತೀರ್ಥರ ಒಂದು ಆಶೀರ್ವಾದದಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ. ಒಂದು ನಮ್ಮ ಹಿರಿಯರ ಒಂದು ಅಭಿಪ್ರಾಯದಂತೆ ನಮ್ಮಲ್ಲಿ ಬ್ರಾಹ್ಮಣ ಸಮುದಾಯದಲ್ಲಿ ಅನೇಕ ಸಂಘ ಸಂಸ್ಥೆಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಆದರೆ ನಮಗೆ ಸಾಮಾಜಿಕ ಚಟುವಟಿಕೆಗಳಿಗೆ ಒಂದು ವೇದಿಕೆಯ ಅವಶ್ಯಕತೆ ಇತ್ತು ಅಂತ ಮನಗಂಡು ಈ ಒಂದು ನಮ್ಮ ಶೃಂಗೇರಿ ಮೂಲದಿಂದ ಒಂದು ಆಶೀರ್ವಾದ ಸಲಹೆ ಬಂದಿರೋ ಕಾರಣ ಈ ಶಂಕರ ಚೈತನ್ಯ ವೇದಿಕೆಯನ್ನು ಪ್ರಾರಂಭ ಮಾಡಿ ಅದರ ಅಡಿಯಲ್ಲಿ ಈ ವಿಪ್ರ ಚೈತನ್ಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ವಿಪ್ರ ಚೈತನ್ಯ ವೇದಿಕೆಯ ಮುಖ್ಯ ಉದ್ದೇಶ ಏನು ಅಂತಂದರೆ, ನಮಗೆ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ತಮಗೆ ಹಲವಾರು ನಾವು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿ ಬ್ರಾಹ್ಮಣ ಅಭಿವೃದ್ಧಿ ನಿಗಮ ಇರ್ಬೋದು, ಹಾಗೆ ಧಾರ್ಮಿಕ ದತ್ತಿ ಇಲಾಖೆ ಇರ್ಬೋದು, ಹಾಗೆ ಅಸಂಘಟಿತರು ಅಂತ ಘೋಷಣೆ ಮಾಡಿದಂತಹ ಕಾರ್ಮಿಕ ಇಲಾಖೆ ಇರ್ಬೋದು, ಈ ಇಲಾಖೆಯಿಂದ ಬರ್ತಕ್ಕಂಥ ಸವಲತ್ತುಗಳನ್ನು ನಮ್ಮ ವಿಪ್ರ ಜನಾಂಗಕ್ಕೆ ತಲುಪಿಸಬೇಕು ಅನ್ನೋ ಒಂದು ಕಾರ್ಯಕ್ರಮಗಳನ್ನು ಸಣ್ಣ ಪುಟ್ಟ ನಾವು ಒಂದು ಸಭೆಗಳ ಮುಖಾಂತರ ಮಾಡ್ತಾ ಇದ್ವಿ. ಹಾಗೆ ಅದರ ಒಂದು ಬೆನಿಫಿಟ್ಸ್ ಕೂಡ ನಾವು ಜನರಿಗೆ ಕೊಡಬೇಕಾದಂಥ ಒಂದು ಕಾರ್ಯಕ್ರಮ ಮಾಡಬೇಕಾಗಿತ್ತು. ಅದೇ ರೀತಿಯಲ್ಲಿ ಯಾವ್ಯಾವ ಇಲಾಖೆಯ ಏನೇನು ಉಪಯೋಗಗಳು ಅಂತ ಜನರಿಗೆ ಒಂದು ಮಾಹಿತಿಯನ್ನು ಕೊಡ್ತಾ, ಹಾಗೆ ಈಗ ಚಾಲ್ತಿಯಲ್ಲಿರ್ತಕ್ಕಂತಹ ಕೆಲವು ಯೋಜನೆಗಳ ಒಂದು ಅಧಿಕೃತವಾದಂತಹ ಪತ್ರಗಳನ್ನು ಕೂಡ ಅವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಕೊಡಬೇಕು ಅಂತ ತೀರ್ಮಾನಿಸಿದ್ದೇವೆ. ಹಾಗೆ ಹಲವು ಕರ್ನಾಟಕ ಸರ್ಕಾರದ ಶಾಸಕರುಗಳು, ಸಚಿವರನ್ನು ಕೂಡ ಆಹ್ವಾನ ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಕಳೆದ 24/9/2025ನೇ ತಾರೀಕಿನಂದು ಒಂದು ಸರ್ಕಾರಿ ಆದೇಶ ಬಂತು. ವಿಪ್ರರು ಕೆಲವು ವಲಯಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅಸಂಘಟಿತರು ಅಂತ ಘೋಷಣೆ ಮಾಡ್ತು. ಅದರಲ್ಲಿ ಪ್ರಮುಖವಾಗಿ ಅರ್ಚಕರು, ಪುರೋಹಿತರು, ಹಾಗೆ ಅಡುಗೆ ಕೆಲಸ ಮಾಡ್ತಕ್ಕಂಥವ್ರು, ಬೇಕರಿ ಕೆಲಸ ಮಾಡ್ತಕ್ಕಂಥವ್ರನ್ನೆಲ್ಲ ಅಸಂಘಟಿತರು ಅಂದರು. ಘೋಷಣೆ ಆದಾಗ ನಮ್ಮಲ್ಲಿ ಅವರಿಗೆ ಅರ್ಜಿ ಹಾಕಲಿಕ್ಕೆ ಕೆಲವು ಮಾಹಿತಿ ಕೊರತೆ ಇತ್ತು. ಹಾಗಾಗಿ ಸ್ವಲ್ಪ ಮಾಹಿತಿ ಸಭೆಗಳನ್ನು ಕೂಡ ಮಾಡಿದ್ದೀವಿ. ಅದರಂತೆ ಅರ್ಜಿಯನ್ನು ಹಾಕಿದಂಥವರಿಗೆ ಅವತ್ತಿನ ದಿನ ಸಾಂಕೇತಿಕವಾಗಿ ನಾವು ಒಂದು ಕಾರ್ಮಿಕ ಕಾರ್ಡನ್ನು ಕೊಡುವಂತಹ ಕಾರ್ಯಕ್ರಮವನ್ನು ಕೂಡ ಆ ಒಂದು ಸಭೆಯಲ್ಲಿ ಮಾಡ್ತಾ ಇದ್ದೇವೆ. ಹಾಗೆ ಇನ್ನೂ ಹಲವಾರು ನಮ್ಮ ಇದುವರೆಗೂ ಸರ್ಕಾರ ಕೊಟ್ಟಿರ್ತಕ್ಕಂತಹ ಕಾರ್ಯಕ್ರಮಗಳಿಗೆ ನಮ್ಮ ಸಮುದಾಯ ಸರ್ಕಾರಕ್ಕೆ ಒಂದು ಕೃತಜ್ಞತೆ ಸಲ್ಲಿಸುವಂಥ ಒಂದು ಕೆಲಸ ಆಗ್ತದೆ. ಹಾಗೆ ನಮ್ಮ ಸಮುದಾಯದ ಬೇಡಿಕೆಗಳೇನು, ನಮಗೆ ಇರ್ತಕ್ಕಂಥ ಒಂದು ಯೋಜನೆಗಳಲ್ಲಿ ಮಾರ್ಪಾಡು ಏನಾಗಬೇಕು ಅಂತ ನಮ್ಮ ಡಿಮ್ಯಾಂಡ್ ಕೂಡ ಇರ್ತದೆ. ಅವತ್ತಿನ ದಿನ ಸರ್ಕಾರಕ್ಕೆ ನಾವು ಸಲ್ಲಿಸಬೇಕು ಅನ್ನೋದು ಕೂಡ ಆ ವೇದಿಕೆಯಲ್ಲಿ ಮನವಿಂಟೆಯಿಂದ ಪ್ರಾರಂಭ ಆಗುತ್ತೆ. ಕ್ರಮಗಳನ್ನು ತಲುಪಿಸ್ಲಿಕ್ಕಾಗ್ತದೆ. ಇಲ್ಲವಾದಲ್ಲಿ ಏನಾಗುತ್ತೆ, ಕೆಲವರು ಆಮೇಲೆ ಇಸ್ಕೊತೀನಿ, ಇಲ್ಲಿ ಬಂದು ಇಸ್ಕೊತೀನಿ ಅಂದರೆ ಇಲಾಖೆಯವ್ರನ್ನ ಸಂಪರ್ಕ ಮಾಡಬೇಕಾಗತ್ತೆ. ಅದರಿಂದ ತೊಂದರೆ ಆಗ್ಬೋದು. ಹಾಗಾಗಿ ದಯಮಾಡಿ ಎಲ್ಲ ವಿಪ್ರ ಬಾಂಧವರು ಕೂಡ ಈ ಕಾರ್ಯಕ್ರಮಕ್ಕೆ ಅರ್ಜಿ ಹಾಕ್ತಂಥವ್ರು ಸೌಲಭ್ಯ ಪಡೆಯೋ ನಿಟ್ಟಿನಲ್ಲಿ ಅವತ್ತಿನ ದಿವಸ ಹಾಜರಿರಬೇಕು ಅಂತ ಕೇಳ್ಕೊಳ್ತೇನೆ. ಕಾರ್ಯಕ್ರಮಕ್ಕೆ ಒಂದು 5 ನಿಮಿಷದ ಮುಂಚಿತವಾಗಿ ಎಲ್ಲರೂ ಆಗಮಿಸಬೇಕು ಅಂತ ಕೇಳ್ಕೊಳ್ತೇನೆ. ಹಾಗೆ ಇದರ ಒಂದು ಜನಗಳಿಗೆ